ಟೈಮ್ ಈಗ 11 ಗಂಟೆ ಆಗೋಯಿತು. 11:15 ವೈಟ್ ರೈಸಿಗೆ ಇಟ್ಕೊಂಡೆ. ಅನಗ ಇವತ್ತು ಮನೇಲಿದ್ದಾಳೆ, ಸ್ಕೂಲಿಗೆ ರಜೆ, ಹೋಳಿ ಹಬ್ಬದ ನಿಮಿತ್ತ ರಜೆ, ಹಾಗಾಗಿ ವೈಟ್ ರೈಸ್ ಮಾಡಿಕೊಂಡೆ. ಈಗ ಸಾಂಬಾರು ಕೂಡ ಮಾಡ್ಕೊಳ್ಬೇಕು. ಬೇಳೆ ಕೂಡ ಇಟ್ಕೊಂಡಿದ್ದೆ, ಬೆಂತು. ಅದಕ್ಕೆ ನಾನು 2 ಹೀರೆಕಾಯಿ ಇತ್ತು, ಕಟ್ ಮಾಡಬೇಕಿದ್ದು ನೋಡಿದಾಗ 1 ಹೀರೆಕಾಯಿ ಹಾಳಾಗೋಯಿತು. ಒಂದೇ ಹೀರೆಕಾಯಿ ಇತ್ತು, ಸ್ವಲ್ಪ ಆಗುತ್ತೆ ಅಂಥೇಳಿ 1 ಮೂಲಂಗಿ ಕೂಡ ಹಾಕ್ಕೊಂಡೆ ಅದರಲ್ಲೇ. ಈಗ ಸಾರು ಮಾಡ್ಕೊಳ್ಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ವ್ಲಾಗ್ ಚಾನಲ್. ನನ್ನ ಸಿಸ್ಟರ್ ಕಾಲ್ ಮಾಡಿದ್ಲು. ಅವಳು ಮಾತಾಡಿದ್ರೆ 1 ಗಂಟೆ ತನಕ ಮಾತಾಡ್ತಾಳೆ. ಹಾಗೆ ನಾನು ಪಾತ್ರೆನೂ ತೊಳ್ಕೊಂಡಿರಲಿಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಂದು. ಎಲ್ಲ ನಾನೇ ಮಾಡ್ಕೊಳ್ಬೇಕಲ್ವ ಕೆಲಸ, ಹಾಗಾಗಿ ಸ್ವಲ್ಪ ಸ್ಲೋ ಆಗುತ್ತೆ. ಗಡಬೇಡಿಲಿಂದ ಮಾಡಲಿಕ್ಕೂ ಆಗೋದಿಲ್ಲ. ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇದ್ದೇನೆ. ಸಿಸ್ಟರ್ ಜೊತೆ ಮಾತಾಡ್ತಾ ಪಾತ್ರೆ ತೊಳೆದೆ. ಹಾಗೆ ಯಾರಾದರೂ ಕಾಲ್ ಮಾಡಿದ್ರೆ ಮಾತಾಡ್ತಾ ನಾನು ಕೆಲಸ ಮಾಡ್ದಂಗೆ ಆಗೋದಿಲ್ಲ. ಇಲ್ಲಾಂದರೆ ನಮ್ಮ ಅತ್ತೆ ಇರ್ತಿದ್ರು, ಯಾವಾಗಲೂ ಅವ್ರು ಮಾತಾಡಿಸ್ತಾನೆ ಇರ್ತಿದ್ರು. ಪಾತ್ರೆನೂ ಕೂಡ ತೊಳ್ಕೊಳ್ಬೇಕು. ಈಗ ಅನಗ ಸ್ಕೂಲಲ್ಲಿ ರಜೆ ಈಗ, ಹಾಗಾಗಿ ಅವಳು ಓದ್ಕೊಳ್ತಾ ಇದ್ದಾಳೆ. ಮಧ್ಯದಲ್ಲಿ ಬರಬೇಕಿದ್ಲು, 1-2 ಸಲ ಬಂದು ಹಾಗೆ ಹೋದ್ಲು. ನಾನು ರೆಸ್ಪಾನ್ಸ್ ಮಾಡಲಿಲ್ಲ, ಯಾಕಂದರೆ ನಾನು ಮಾತಾಡಿದ್ರೆ ಅವಳು ಮಾತಾಡ್ತಾ ನಿಂತ್ಕೊಳ್ತಾಳೆ. ಹಾಗಾಗಿ ಒಂದು ಸಲ ಕಿಚನ್ ಕಟ್ಟೆನ ಕ್ಲೀನಾಗಿ ಒರೆಸ್ಕೊಳ್ತೇನೆ. ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ವ, ಹಾಗಾಗಿ ಇವತ್ತು ಇದು ಕೆಂಪರಿಗೆ ಇತ್ತು, ಅದ್ರ ಪಲ್ಯ ಮಾಡೋಣ ಅಂಥೇಳಿ ಸ್ವಲ್ಪ ಕೆಂಪರಿಗೆ ಇತ್ತು. ಹಾಗಾಗಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ತಾ ಎಲ್ಲ ಕಟ್ಟಿಂಗ್ ಮಾಡಿಕೊಂಡೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಎಲ್ಲ ನಮ್ಮ ಅತ್ತೆನೇ ಕಟ್ ಮಾಡಿಕೊಡ್ತಿದ್ರು. ಈಗ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಏನು ಕಷ್ಟ ಅಲ್ಲ, ಆದರೂ ಅವ್ರು ಮಾಡ್ಕೊಡ್ತಾ ಇದ್ದರಿಂದ ನನಗೆ ಈಸಿ ಆಗ್ತಿತ್ತು. ಹಾಗೆ ಸಾಸಿವೆ, ಒಗ್ಗರಣೆ, ಹಸಿಮೆಣಸು, 2 ಹಸಿಮೆಣಸು ಹಾಕ್ಕೊಂಡೆ. ಈ ಸ್ವಲ್ಪ ಪಲ್ಯ ಇತ್ತು, ಇದನ್ನ ಸ್ವಲ್ಪ ಅಂದರೆ ನಮಗೆ ಹೆಚ್ಚಿಗೆ ಆಗುತ್ತೆ, ಸ್ವಲ್ಪ ಉಳಿಸ್ಕೊಂಡ್ರು ಅದನ್ನ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಹಾಗಾಗಿ ಹಾಕ್ಕೊಂಡ್ಬಿಟ್ಟೆ ಎಲ್ಲನೂ ಕಟ್ ಮಾಡಿಕೊಂಡು. ಚೌಳಿ ಇತ್ತು ಸ್ವಲ್ಪ, ಚೌಳಿನೂ ಕೂಡ ಈಗ ಪಲ್ಯ ಮಾಡ್ಕೊಳ್ಬೇಕು. ಚೌಳಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಇದಕ್ಕೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಸಲ ಸ್ವಲ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಬೇಗ ಬೇಯೋದಿಲ್ಲ. ಹಾಗಾಗಿ ಕುಕ್ಕರಲ್ಲಿ ಒಂದು ಬೇಯಿಸ್ಕೊಳ್ಳೋಣ ಅಂಥೇಳಿ ಕುಕ್ಕರ್ ಕೂಡ ಇಟ್ಕೊಂಡೆ. ಹಾಗೆ ಇವತ್ತಂತೂ ತುಂಬ ಬಟ್ಟೆ ಇತ್ತು. ನಿನ್ನೆ ಗ್ರಹಣ ಇತ್ತಲ್ವ, ಬೆಳಿಗ್ಗೆ ಒಂದು ಸಲ ಸ್ನಾನ, ಮಧ್ಯಾಹ್ನ ಒಂದು ಸಲ ಸ್ನಾನ, ಮತ್ತು ರಾತ್ರಿ 3 ಸಲ ಸ್ನಾನ ಮಾಡಿದ್ವಿ ನಾನು, ನನ್ನ ಹಸ್ಬೆಂಡು. ನಮ್ಮ ಮನೆಗೆ ಸ್ಕೂಲಿಗೆ ಹೋಗಿದ್ಲು, ಅವಳಿಗೆ ಸ್ಕೂಲಿಗೆ ರಜೆ ಇರಲಿಲ್ಲ ಗ್ರಹಣದ ದಿವಸ. ಹಾಗಾಗಿ ಈ ಬಟ್ಟೆ ತುಂಬ ಇತ್ತು. ಅದನ್ನ ಬಟ್ಟೆ ಒಕ್ಕೊಳ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಮಷೀನಿಗೆ ಹಾಕಿದೆ. ಈಗ ತಂದು ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಂಗಳದಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಕೆಲಸಕ್ಕೆ ಬಂದಿದ್ದಾರಲ್ವ, ಇದೆಲ್ಲ ಇಟ್ಟಿದ್ದಾರೆ. ಅವರು ಓಡಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ನೋಡಿ, ನಮ್ಮ ಗಿಡಗೆ ಇಷ್ಟು ದಿನ ಕವರ್ ಮಾಡಿಟ್ಟಿದ್ರಲ್ವ, ಹೆಂಗಾಗಿದೆ, ಸಿಮೆಂಟ್ ನೀರೆಲ್ಲ ಬಿದ್ದು ಪಾಪ ಹೇಗಾಗಿದೆ. ಈಗ ಅವ್ರಿಗೆ ಉಸಿರು ಬಿಡಲಿಕ್ಕೆ ಅವಕಾಶ ಸಿಕ್ತು ನೋಡಿ. ಈಗ ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ, ಒಂದು ಸ್ವಲ್ಪ ದಿನದಲ್ಲಿ ಕರೆಕ್ಟ್ ಆಗುತ್ತೆ. ಅದು ಸಿಮೆಂಟ್ ನೀರೆಲ್ಲ ಬಿದ್ದಿತ್ತಲ್ವ, ಹಾಗಾಗಿದೆ. ಒಂದು 4 ದಿನ ಆಮೇಲೆ ಕರೆಕ್ಟಾಗಿ ಹೋಗುತ್ತೆ ಅದು. ಎಷ್ಟು ಹೂ ಬಿಟ್ಟಿತ್ತಂದರೆ ಒಳಗೆ, ಇಲ್ಲಾಂದರೆ ದಿನ ನಾವು ಮೊಕ್ಕೆನ ತೊಗೊಂಡು ಬರ್ತಿದ್ವಲ್ಲ, ತೊಗೊಂಡೇ ಬರಲಿಲ್ಲ, ತುಂಬ ದಿನ ಆಗಿತ್ತು, ಅದು ಕವರ್ ಮಾಡಿಟ್ಟಿದ್ದೆ ಅಂಥೇಳಿ. ಹಾಗಾಗಿ ಗಿಡ ತುಂಬ ಹೂವು ಅರಳಿತ್ತು, ತುಂಬ ಹೂ ಬಾಡು ಕೂಡ ಹೋಗಿತ್ತು, ತುಂಬ ಅರಳಿತ್ತು ಕೂಡ. ಅದನ್ನ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನು ಮಸಾಲೆ ಕೂಡ ರುಬ್ಕೊಂಡಿದ್ದೆ. ಹಾಗೆ ಮಸಾಲೆ ಕೂಡ ಮಿಕ್ಸ್ ಮಾಡಿ ಕುದಿಸ್ಲಿಕ್ಕೆ ಇಟ್ಕೊಂಡೆ ಸಾರನ್ನು. ಈ ಕಡೆ ಪಲ್ಯನೂ ಆಗ್ತಾ ಬಂತು. ಬೇಗ ಅಡುಗೆ ಒಂದು ಕೆಲಸ ಮುಗಿಸ್ಕೊಬಿಟ್ರೆ ಬೇರೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಬಟ್ಟೆ ಕೂಡ ಒಗೆಯೋದಿಲ್ಲ, ಇವತ್ತು ಬಟ್ಟೆ ಕೂಡ ಒಗೆದಾಗಿತ್ತು. ಮತ್ತು ನೆಲ ಒರೆಸ್ಲಿಕ್ಕೆ ಕೂಡ ಒಬ್ರಿಗೆ ಹೇಳಿದ್ದೆ, ಅವರು ಬರ್ತಾರೆ. ಹಾಗಾಗಿ ಹೆಚ್ಚಿಗೆ ನನಗೆ ಗಡಿಬಿಡಿ ಆಗೋದಿಲ್ಲ. ಎಲ್ಲ ಮಾಡ್ಕೊಳ್ಬೇಕಂದ್ರೆ ಕಷ್ಟ ಆಗುತ್ತೆ. ಪಾತ್ರೆ ಕೂಡ ತೊಳ್ಕೊಳ್ಬೇಕು, ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಬೇಕು, ಕಸ ಗುಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಈ ಚೌಳಿ ಇದೆಯಲ್ವಾ, ಚಿಟ್ಮಿಟ್ಕಿನೂ ಕೂಡ ಅಂತಾರೆ, ನಾವು ಚಿಟ್ಮಿಟ್ಕಿನೇ ಅನ್ನೋದು. ಅದು ನಿಮ್ಗೆ ಗೊತ್ತಾಗುತ್ತೆ ಇಲ್ವಾ ಅಂಥೇಳಿ ನಾನು ಚೌಳಿ ಅನ್ನೋದು ಅಷ್ಟೇ. ಈ ಚಿಟ್ಮಿಟ್ಕಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡೆ. ಇದಕ್ಕೆ ಸಾಸಿವೆ ಮತ್ತು ಹೀಗೆಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ, ನನಗಂತೂ ಇಷ್ಟ ಆಗೋದಿಲ್ಲ. ನಂಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಮಾತ್ರ ಇಷ್ಟ ಆಗುತ್ತೆ. ಅದು ಇದ್ರ ಪಲ್ಯ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಇದ್ರ ತಳಾಸಣೆ ಅಂತೇವೆ, ಆ ಖಾರದ ಪುಡಿ ಹಾಕಿ, ಈ ಖಾರದ ಪುಡಿ ಹಾಕಿ ಮಾಡಿದ್ರೆ ಮಾತ್ರ ನನಗಿಷ್ಟ. ನಮ್ಮ ಮನಗಂಗೂ ಇದೇ ಥರ ಮಾಡಿದ್ರೆ ಇಷ್ಟ. ಹಾಗೆ ಹುರುಳಿಕಾಳು ಇತ್ತಲ್ವ, ಅದಕ್ಕೂ ಒಗ್ಗರಣೆ ಹಾಕ್ಕೊಂಡು ಸಲಾಡ್ ಥರ ಮಾಡ್ಕೊಂಡು ತಿಂತಾ ಇದ್ದೆ. ನಮ್ಮ ಮನಗನು ಬೇಕಂತ ಕೇಳಿದೆ, ಅವಳು 1 ಸ್ಪೂನ್ ತೊಗೊಂಡ್ಳು.
ಅವಳಿಗೆ ಅಷ್ಟು ತಿನ್ನೋದಿಲ್ಲ ಅವಳು. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಊಟ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಮನೆಯವರಿಗೆ ಬರಲಿಕ್ಕೆ ಲೇಟು. ನಿನ್ನೆ ಮಾತ್ರ ನಾವೆಲ್ಲರೂ ನೈಟ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಂಗೆ ಕೂತ್ಕೊಂಡು ಊಟ ಮಾಡೋದು ಅಪರೂಪ, ಯಾಕಂದರೆ ಒಬ್ಬೊಬ್ಬರು ಟೈಮ್ ಒಂದೊಂದು ಥರ. ನಾನಂತೂ ಬೇಗನೆ ಊಟ ಮಾಡ್ಕೊಳ್ತೀನಿ, ರಾತ್ರಿ 8 ಗಂಟೆ ಒಳಗೇ ಊಟ ಮಾಡೋದು. ಮಧ್ಯಾಹ್ನ ಕೂಡ ಹಾಗೆ 1:30 ಹೀಗೆ ಊಟ ಮಾಡ್ತೀನಿ, ಹೆಚ್ಚಂದರೆ 2 ಗಂಟೆ. ನಮ್ಮ ಹಸ್ಬೆಂಡ್ ಮನೆಗೆ ಬರೋದು ಲೇಟ್ ಆಗುತ್ತೆ, 2:45 3 ಗಂಟೆ ಆದರೂ ಆಯಿತು. ಆವಾಗ ಅವರು ಊಟ ಮಾಡ್ತಾರೆ. ಅವ್ರಿಗೆ ಹಾಗೇನಿಲ್ಲ, ನೀನು ಊಟ ಮಾಡ್ಕೊ ಅಂತ ಹೇಳಿ ಇರ್ತಾರೆ ಅವರು. ಅವ್ರಿಗೆ ಬೇಜಾರೇನಿಲ್ಲ, ಅವ್ರು ಬಂದ ತಕ್ಷಣ ಊಟಕ್ಕೆ ಬಡಿಸಿದ್ರಾಯಿತು. ಹಾಗೆ ಇಲ್ಲಿ ನೋಡಿ, ಈ ಕಪಾಟನ್ನು ನಾನು ಒರೆಸ್ತೇನೆ, ತುಂಬ ದಿನ ಆಗಿತ್ತು, ಎಲ್ಲ ಮೆಸ್ಸಿ ಆಗಿತ್ತು. ಸ್ವಲ್ಪ ಗ್ರೋಸರೀಸ್ ಡಬ್ಬಿಲೆಲ್ಲ ಹಾಕಿ ಉಳಿದಿರುವಂಥ ನಾನು ಏನು ಗ್ರೋಸರೀಸ್ ಇರುತ್ತಲ್ವ ಅದನ್ನ ಈ ಬಕೆಟಲ್ಲಿ ಹಾಕಿರ್ತೇನೆ. ಅಂದರೆ ಬೇಕಾದವಾಗ ಅದು ಡಬ್ಬದಲ್ಲಿರೋದು ಖಾಲಿ ಆದ ತಕ್ಷಣ ಇದರಿಂದ ತೆಗೆದು ಆ ಡಬ್ಬಕ್ಕೆ ತುಂಬೋದು. ಹಾಗೆ ಈಗ ಕ್ಲೀನ್ ಮಾಡ್ತಾ ಇದ್ದೆ. ಇದು ರಾತ್ರಿ 8:15 ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಪಾತ್ರೆನೂ ಕೂಡ ತೊಳ್ಕೊಂಡೆ. ನಮ್ಮನೆಗೆ ಪರೀಕ್ಷೆ ಅನ್ನೋದು ಓದ್ಕೊಳ್ತಾ ಇರ್ತಾಳೆ, ಇಲ್ಲಾಂದರೆ ಅವಳು ಟಿ ವಿ ನೋಡೋದು, ಮೊಬೈಲ್ ನೋಡೋದು ಮಾಡ್ತಾ ಇರ್ತಾಳೆ. ಈಗ ಸ್ವಲ್ಪ ಲಕ್ಷ್ಯ ತೊಗೊಂಡು ಓದ್ತಾಳೆ, ಯಾಕಂದರೆ ಎಕ್ಸಾಮ್ಸ್ ಕೂಡ ಹತ್ತಿರ ಬಂದಿದೆ ಅಲ್ವಾ. ಹಾಗೆ ಇಲ್ಲಾಂದರೆ ಹೋಮ್ವರ್ಕ್ ಮಾಡೋದು ಆಯಿತು ನಂದು ಅಂಥೇಳಿ ಬರ್ತಿದ್ಲು. ಈಗೇನಿಲ್ಲ, ನಾನು ಕರೆದ್ರೂ ನಾನು ಸ್ವಲ್ಪ ಓದೋದಿದೆ ಅಂತ ಹೇಳ್ತಾಳೆ. ಹಾಗೆ ಮಕ್ಕಳಿಗೆ ನಾವು ಫೋರ್ಸ್ ಮಾಡಬಾರ್ದು ಮೊದಲೇ, ಯಾಕಂದರೆ ಅವರಿಗೆ ಗೊತ್ತಾಗತ್ತೆ, ಅದು ಎಕ್ಸಾಮ್ಸ್ ಹತ್ತಿರ ಬಂದಾಗೆಲ್ಲ ಗೊತ್ತಾಗತ್ತೆ. ಆದರೆ ಹೇಳ್ತಾ ಇರಬೇಕು ಓದು ಅಂಥೇಳಿ. ನೋಡಿ, ನಮ್ಮ ಮನೆಯವರು ಈಗ ಮನೆಗೆ ಬರುವಾಗ ನುಗ್ಗೆಕಾಯಿ ಕೂಡ ತೊಗೊಂಡು ಬಂದಿದ್ರು. ನಾಳೆ ಏನಾದರೂ ಮಾಡಬೇಕು, ಸಾಂಬಾರಾಗಲಿ ರಸ ಆಗಲಿ ಏನಾದರೂ ಮಾಡಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಕುಕ್ಕರ್ ಇಡ್ತಾಯಿದ್ದೇನೆ. ಯಾಕೆ ಗೊತ್ತಾ, ಮೊಳಕೆ ಕಾಳು, ಹಸಿರು ಕಾಳಿನ ಮೊಳಕೆ ತೆಗೆಸಿದ್ದಿತ್ತು, ಅದ್ರಿಗೆ ಬಾಜಿ ಮಾಡೋಣ ಅಂಥೇಳಿ, ಮತ್ತು ಅದಕ್ಕೆ ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೇನೆ. ಹಾಗಾಗಿ ಬಾಜಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡೆ. ಅದು ಡೈರೆಕ್ಟಾಗಿ ಬೇಯಿಸಿದ್ರು ಕೂಡ ಬೇಗ ಬೇಯುತ್ತೆ, ಆದರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಮತ್ತು ಬೇಗ ಆಗೋದಿಲ್ಲ ಅಂಥೇಳಿ ನಾನು ಕುಕ್ಕರಲ್ಲಿ ಇಟ್ಕೊಂಡೆ. ಹಾಗೆ ಈಗ ಸ್ವಲ್ಪ ಶುಂಠಿ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೆ. ಯಾಕಂದರೆ ಗೊತ್ತಾ, ಜ್ಯೂಸ್ ಮಾಡ್ಕೊಡಿಲಿಕ್ಕೆ, ಅಂದರೆ ಜ್ಯೂಸ್ ಅಂದರೆ ನೀರು ಥರ ಮಾಡ್ಕೊಂಡು ಕುಡಿಲಿಕ್ಕೆ ಶುಂಠಿ ಮತ್ತು ಲಿಂಬೆಹಣ್ಣು. ಅಂದರೆ ಡೈಲಿ ಇದೇ ಜ್ಯೂಸ್ ಅಂತಲ್ಲ, ವಾರಕ್ಕೊಂದು 2-3 ಸಲ ಹೀಗೆ ಚೇಂಜ್ ಮಾಡ್ತಾ ಇರ್ತೇನೆ ನಾನು. ಡೈಲಿ ಅದನ್ನೇ ಕುಡಿದ್ರೆ ಕಷ್ಟ ಅಲ್ವಾ. ಹಾಗಾಗಿ ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ಇಲ್ಲಾಂದರೆ ಒಂದೇ ಸಲ ABC ಜ್ಯೂಸ್ ಮಾಡ್ಕೊಳ್ತೇನೆ, ಇಲ್ಲಾಂದರೆ ಪಾಲಕ್ ಪಲ್ಯದು, ಹೀಗೆ ಜ್ಯೂಸ್ ಮಾಡ್ಕೊಳ್ತಾ ಇರ್ತೇನೆ. ಇವತ್ತು ನಿಂಬೆ ಮತ್ತು ಶುಂಠಿ, ನಿನ್ನೆನೂ ಕೂಡ ಅದೇ ಇತ್ತು, 1-2 ದಿನ ಈಗ ಅದನ್ನೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ನಮ್ಮ ಮನೆಗೆ, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಇದ್ದರೆ ಅತ್ತೆ ಎಲ್ಲರೂ ಕುಡಿತಾರೆ. ಈಗ ನಾನು ಬಿಸಿನೀರು ಕುಡಿತಾ ಇದ್ದೇನೆ, ಯಾಕಂದರೆ ವಾಕಿಂಗ್ ಹೋಗಬೇಕೀಗ. ಸೊ ನೋಡಿ ಎಷ್ಟು ಕತ್ಲೆ ಇದೆ ಹೊರಗಡೆ. ಹಾಗಾಗಿ ನಾನು ಬೇಗ ವಾಕಿಂಗ್ ಹೋಗೋದಿಲ್ಲ, ಕತ್ಲೆ ಇರುತ್ತೆ ರೋಡಲ್ಲಿ ಅಂಥೇಳಿ. ಕರೆಂಟ್ ಇರುತ್ತೆ, ಸ್ಟ್ರೀಟ್ ಲೈಟ್ ಇರುತ್ತೆ, ಆದರೆ ಕರೆಂಟ್ ಹೋಗಿಬಿಟ್ರೆ ಹೆದರಿಕೆ ಆಗುತ್ತಲ್ವ. ಹಾಗಾಗಿ ನಾನು 6:30 ಇಷ್ಟಕ್ಕೆ ಹೋಗ್ತೇನೆ. ಈಗ ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಡು ಬರೋದು ಅಷ್ಟೇ. ಈಗ ವಾಕಿಂಗ್ ಹೋಗಿ ಬಂದೆ, ಬಾಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೂ ಕೂಡ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ರೀತಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬಾಜಿ ಮಾಡ್ಕೊಳ್ಳೋದು. ಹಾಗೆ ಜೋಳದ ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೇನೆ. ಯಾವಾಗಲೂ ನಮ್ಮ ಜೋಳದ ರೊಟ್ಟಿನ ಲಟ್ಸ್ಕೊಡೋದು ನಮ್ಮ ಅತ್ತೆನೇ ಇತ್ತು, ಅತ್ತೆನೇ ಆಗಿದ್ದರು. ಚಪಾತಿನೂ ಕೂಡ ಅವರೇ ಲಟ್ಸ್ಕೊಡ್ತಿದ್ರು. ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು. ನೋಡಿ, ಬಾಜಿನೂ ಕೂಡ ರೆಡಿಯಾಗಿದೆ, ಹೆಸರು ಕಾಳಿನ ಬಾಜಿ, ರೊಟ್ಟಿ. ಬೇಗ ರೊಟ್ಟಿ ಎಲ್ಲ ಮಾಡಿಕೊಂಡು ನಮ್ಮ ಅನಗಂಗೆ ಕೊಟ್ಟು ಅವಳಿಗೆ ಸ್ಕೂಲಿಗೆ ಹೋಗಬೇಕು. ನಾನು ಬೇಕಿದ್ದರೆ ಆಮೇಲೆ ಅವಳಿಗೆ ಕಳಿಸಿ ಬಂದು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿಕ್ಕಾಗತ್ತಲ್ವ. ಅವಳಿಗೆ ಕಳಿಸಿ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಹಾಗೆ ಅಂಗಳ ಕಸ ಗುಡಿಸಿ, ಒಳಗಡೆ ಕಸ ಗುಡಿಸಿ ಎಲ್ಲ ಬಂದೆ. ಈಗ ನೋಡಿ, ನಮ್ಮ ಮನೆಯವರು ಗ್ರೋಸರೀಸ್ ಮುಗಿದಿತ್ತು, ತುಂಬ ಬೇಕಾಗಿತ್ತು. ಹಾಗಾಗಿ ಅವರು ಬೆಳಿಗ್ಗೆನೇ ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಈಗ ಸಪ್ರೇಟ್ ಮಾಡಿ ಎಲ್ಲ ಇಡಬೇಕೀಗ, ಯಾಕಂದರೆ ಡಬ್ಬದಲ್ಲಿ ಖಾಲಿ ಆದ್ದೆಲ್ಲ ಡಬ್ಬದಲ್ಲಿ ಹಾಕೋದು. ಹಾಗೆ ನಾನು ಹೂ ಕಟ್ತಾ ಇದ್ದೇನೆ. ಹೂ ಕೂಡ ನಮ್ಮ ಅತ್ತೆನೂ ಕಟ್ತಿದ್ರು, ನಾನು ಹೆಚ್ಚಿಗೆ ಹೂವಿದ್ರೆ ನಾನು ಕಟ್ತಿದ್ದೆ, ಅದು ಹೆಚ್ಚಿನದಾಗಿ ಅವರೇ ಕಟ್ತಿದ್ರು. ಇದು ನಾವು ಗೋಪಿನಾಥ ಮಠಕ್ಕೆ ಡೈಲಿ ಹೂ ಕೊಡೋದೆ. ಅದು ಕೂಡ ನಾವು ಈ ಬಾಳೆ ದಿಂಡಲ್ಲೇ ಕಟ್ಟಬೇಕು, ನೂಲೆಲ್ಲ ಉಪಯೋಗಿಸುವಂಗಿಲ್ಲ. ಅಂದರೆ ದೇವಸ್ಥಾನಕ್ಕೆ ಕೊಡೋದಲ್ವ, ಕೃಷ್ಣನ ಮೂರ್ತಿಗೆ ಹಾಕೋ ಹೂವಿದು. ಹಾಗಾಗಿ ನನಗೆ ತುಂಬ ಇಷ್ಟದಿಂದ ಕಟ್ತಾ ಇದ್ದೇನೆ, ಇದನ್ನ ಭಕ್ತಿಯಿಂದ ಕಟ್ತಾ ಇದ್ದೇನೆ. ದೇವರಿಗಾಗಿ ನಾವು ಮತ್ತೇನು ಮಾಡ್ತೇವೆ ಅಲ್ವಾ, ಒಂದು ಹೂ ಅಷ್ಟೇ ಕಟ್ಕೊಡೋದು, ಮತ್ತೇನೂ ಇಲ್ಲ. ಹಾಗಾಗಿ ಹೂ ಕಟ್ತಾ ಇದ್ದೇನೆ. ಒಂದು 2 ಮಾಲೆ ಆಗಿರ್ಬೋದು. ಡೈಲಿ ಬೆಳಿಗ್ಗೆ ಹೂ ಕಳಿಸ್ಕೊಡ್ತಾರೆ. ಇದನ್ನ ಮಠದವ್ರು ಕೂಡ ಬಂದು ತೊಗೊಂಡು ಹೋಗ್ತಾರೆ, ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಯಾರ ಹತ್ರ ಆದರೂ ಕೊಟ್ಟು ಕಳಿಸ್ತಾರೆ ದೇವ್ರಿಗೆ ಮುಡಿಸ್ಲಿಕ್ಕೆ.
12:30 ಒಳಗೆ ಕೊಟ್ಟು ಕಳಿಸ್ಬೇಕು. ಯಾಕಂದರೆ 12:30 ಒಳಗೆ ಪೂಜೆ ಮಾಡ್ತಾರಲ್ವ ದೇವಸ್ಥಾನದ ಮಠದಲ್ಲಿ. ಹಾಗಾಗಿ 2 ಮಾಲೆ ಆಗುತ್ತೆ ಇದು ನೋಡಿ. ಅದು ಕಲರ್ ಹೂವಿದ್ರೂ ಕೂಡ ಭಾಳ ಚೆನ್ನಾಗಿರುತ್ತೆ. ಆದರೆ ಇವತ್ತು ಕಲರ್ ಮಧ್ಯದಲ್ಲಿ ಹಾಕಲಿಕ್ಕೆ ಹೂವಿರಲಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮಾಲೆ, ಹೂವಿನ ಮಾಲೆ ನಮ್ಮ ಗೋಪಿನಾಥ ದೇವರಿಗೆ. ಹಾಗೆ ಪಪ್ಪಾಯಿ ಕೂಡ ಇತ್ತು, ತಂದಿದ್ದರು. ಪಪ್ಪಾಯಿ ಕೂಡ ಕಟ್ ಮಾಡಿದೆ. ಪಪ್ಪಾಯಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಮ್ಮ ಹಸ್ಬೆಂಡ್ ಬಂದಿದ್ದರು, ಅವರು ಕೂಡ ತಿನ್ಕೊಂಡು ಹೋದರು ಪಪ್ಪಾಯಿನ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.